ಹಾಯ್ ಹಲೋ ಎಲ್ರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ನಾನು ಇಂಟ್ರೊಡಕ್ಷನ್ ವಿಡಿಯೋನ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ವಿಡಿಯೋ ಮಾತ್ರ ನಾನು ಈ ಒಂದು ಕ್ಲಿಪ್ಪಿಂಗ್ಸ್ಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇನ್ನೆಲ್ಲ ಡೈರೆಕ್ಟ್ ವಿಡಿಯೋನೇ ಇದೆ. ಇನ್ನು ಇವತ್ತು ನಾನು ಹೇರ್ ಪ್ರೆಪ್ ಮಾಡೋದನ್ನ ರಿಯಲ್ ಹೇರ್ ಮೇಲೆ ನಾನು ನಿಮಗೆ ಶೋ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾನು ಡಮ್ಮಿ ಮೇಲೆ ಶೋ ಮಾಡಿದ್ದೆ. ಸೊ ಎಷ್ಟೊಂದು ಜನಕ್ಕೆ ಬ್ಲೋ ಡ್ರೈ ಮಾಡೋದೇ ಒಂದು ದೊಡ್ಡ ಕಷ್ಟ ಅನ್ನೋ ತರ ಕಮೆಂಟ್ ಮಾಡ್ತಿದ್ರಿ. ಮತ್ತೆ ಬ್ಲೋ ಡ್ರೈ ಮಾಡೋದನ್ನ ಸ್ಕಿಪ್ ಮಾಡ್ಬೋದಾ ಅಂತಾನೆ ಎಲ್ಲರೂ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಈ ಒಂದು ಬ್ಲೋ ಡ್ರೈ ಮಾಡೋ ಮೆಥಡ್ ನ ಇವತ್ತು ನಾನು ರಿಯಲ್ ಹೇರ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೋ ಡ್ರೈ ಅಂಡ್ ಕ್ರಿಂಪಿಂಗ್ ಹೇಗ್ ಮಾಡ್ಬೇಕು ಅಂತ ನಿಮ್ಗೆ ಈ ಒಂದು ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಹೇರ್ ಸ್ಟೈಲ್ ಫಿನಿಶಿಂಗ್ ಬರೋದಕ್ಕೆ ಮೇನ್ ಕಾರಣನೇ ನಾವು ಮಾಡುವಂತ ಹೇರ್ ಪ್ರಿಪರೇಷನ್. ಸೊ ಹೇರ್ ಪ್ರಿಪರೇಷನ್ ನ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ನಮ್ಗೆ ಹೇರ್ ಸ್ಟೈಲ್ ಫಿನಿಶಿಂಗ್ ಬರುತ್ತೆ. ಸೊ ಇನ್ನು ಡಿಲೇ ಮಾಡೋದಿಕ್ ಹೋಗಲ್ಲ, ಈಗ ಫಸ್ಟ್ ಆದಷ್ಟು ಬೇಗ ನಾವು ವಿಡಿಯೋನ ಹೀಟ್ ಸ್ಟಾರ್ಟ್ ಮಾಡೋಣ ಪ್ರೊಟೆಕ್ಷನ್ ಬನ್ನಿ. ಸ್ಪ್ರೇನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಸ್ವಲ್ಪ ವಾಟರ್ ಸ್ಪ್ರೇ ಮಾಡ್ಕೋಬೇಕು. ಲೈಟ್ ಆಗಿ ನಾನು ವಾಟರ್ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಮಾಡ್ಕೊಳ್ತಾ ಇಲ್ಲ. ಫಸ್ಟ್ ಸ್ಟಾರ್ಟಿಂಗು ವಾಟರ್ ಸ್ಪ್ರೇನ ಮಾಡ್ಕೊಳ್ಳಿ. ಇದು ಫಸ್ಟ್ ನಾವು ಹೇರ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೀವಿ. ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ವಾಟರ್ ಸ್ಪ್ರೇ ಮಾಡಿಕೊಂಡು ಆಮೇಲೆ ನಾವು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಹಾಕ್ಬೇಕಾಗತ್ತೆ. ಈಗ ವಾಟರ್ ಸ್ಪ್ರೇ ಆಗಿದೆ. ಈಗ ನಾನು ಬಿ ಬ್ಲಂಟ್ ಅವ್ರದ್ದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಹಾಕ್ತಿದ್ದೀನಿ. ಇವತ್ತು ನಾನು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ. ನೋಡಿ, ಬ್ಲೋ ಡ್ರೈ ಮಾಡೋದಕ್ಕಿಂತ ಮುಂಚೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಎಲ್ಲಾ ಕಡೆ ಅಪ್ಲೈ ಮಾಡಿಕೊಂಡು ಲೈಟ್ ಆಗಿ ಮೈಲ್ಡ್ ಆಗಿ ಈ ರೀತಿ ಮಸಾಜ್ ತರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲೆಲ್ಲ ನೀಟಾಗಿ ಈ ರೀತಿ ಮಸಾಜ್ ತರ ಮಾಡಿ ಇಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ನಾವು ಅಪ್ಲೈ ಮಾಡಿ ಹೀಟ್ ಮಾಡೋದ್ರಿಂದ ನಮಗೆ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಕಂಪಲ್ಸರಿ ನೀವು ಯೂಸ್ ಮಾಡಿ. ಈಗ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಆಯ್ತು. ಈಗ ನಾನು ಇವ್ರದ್ದು ಇಯರ್ ಟು ಇಯರ್ ಫಸ್ಟ್ ಪಾರ್ಟಿಷನ್ ಮಾಡ್ಕೊಳ್ಬೇಕಾಗತ್ತೆ. ಹೇರ್ ಪಾರ್ಟಿಷನ್ ಅಲ್ಲಿ ಫಸ್ಟ್ ನಾವು ಇಯರ್ ಟು ಇಯರ್ ಪಾರ್ಟಿಷನ್ ನ ಮಾಡ್ಕೊಳ್ಬೇಕು. ಇಯರ್ ಟು ಇಯರ್ ಪಾರ್ಟಿಷನ್ ಅಂದ್ರೆ ನೋಡಿ, ಇಲ್ಲಿ ಈ ಒಂದು ಪೋರ್ಷನ್ ತನಕ, ಈ ಒಂದು ಇಯರ್ ತನಕ ಮಾಡಿದ್ರೆ ನಾವು ಇದನ್ನ ಇಯರ್ ಟು ಇಯರ್ ಪಾರ್ಟಿಷನ್ ಅಂತೀವಿ. ಈ ಇಯರ್ ಟು ಇಯರ್ ಪಾರ್ಟಿಷನ್ ನ ಮಾಡಿ ನಾವು ಒಂದು ಸೆಕ್ಷನ್ ಕ್ಲಿಪ್ ನ ಹಾಕೊಳ್ಬೇಕು. ನೆಕ್ಸ್ಟ್ ಈ ಕಡೆನು ಸೇಮ್ ಅದೇ ರೀತಿ ಇಯರ್ ಟು ಇಯರ್ ಪಾರ್ಟಿಷನ್ ನ ಮಾಡಿ ಸೆಕ್ಷನ್ ಕ್ಲಿಪ್ ನ ಹಾಕೊಳ್ಬೇಕು. ನೆಕ್ಸ್ಟ್ ನಾವು ಬ್ಲೋ ಡ್ರೈ ಮಾಡೋದಕ್ಕೆ ಈಗ ನಾವು ಪಾರ್ಟಿಷನ್ ಮಾಡ್ತಾ ಇರೋದು. ಬ್ಲೋ ಡ್ರೈ ಮಾಡೋದು ನಾನು ಡಾಲ್ ಮೇಲೆ ಹೇಳ್ಕೊಟ್ಟಿದ್ದೆ, ಬಟ್ ರಿಯಲ್ ಹೇರ್ ಮೇಲೂ ತೋರಿಸಿ ಅಂತ ಎಷ್ಟೊಂದ್ ಜನ ಕೇಳ್ತಿದ್ರಿ. ಮತ್ತೆ ಬ್ಲೋ ಡ್ರೈ ಮಾಡೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ, ತುಂಬಾ ಕಷ್ಟ ಅಂತ ಕೂಡ ಅನ್ಕೊಳ್ತಾ ಇರ್ತಾರೆ. ಅವ್ರೆಲ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನಾನು ರಿಯಲ್ ಹೇರ್ ಮೇಲೆನೆ ಬ್ಲೋ ಡ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಇಷ್ಟು ಸೆಕ್ಷನ್ ನ ತಗೊಳ್ತಾ ಇದ್ದೀನಿ, ಒಂದು ಸ್ಮಾಲ್ ಸೆಕ್ಷನ್ ನ. ನಮ್ದು ಆಕ್ಚುಲಿ ನಾನು ನಿಮ್ಗೆ ಕೂಮ್ ತೋರಿಸ್ತೀನಿ. ನಿಮ್ಗೆ ರೋಲ್ ಕೂಮ್ಗೆ ಎಷ್ಟು ಆಗುತ್ತೆ ಅಷ್ಟು ನಾವು ತಗೊಳ್ಬೇಕು. ಇನ್ನೊಂದ್ ಸ್ವಲ್ಪ ನೋಡಿ, ಇಷ್ಟು ನಮ್ ರೋಲ್ ಕೂಮ್ಗೆ ನಾವು ತಗೊಳ್ಬೋದು. ನಿಮ್ಗೆ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ. ಈಗ ಫಸ್ಟ್ ಈ ರೀತಿ ರೋಲ್ ಮಾಡ್ಬಿಟ್ಟು ಇಲ್ಲೊಂದು ಸೆಕ್ಷನ್ ಕ್ಲಿಪ್ ಹಾಕೊಳ್ಬೇಕು. ಈಗ ನಾವು ಬ್ಲೋ ಡ್ರೈ ಸ್ಟಾರ್ಟ್ ಮಾಡ್ತೀವಿ. ಬ್ಲೋ ಡ್ರೈ ಮೆಷಿನ್ ನ ನೋಡಿ, ಈ ರೀತಿ ಲೆಫ್ಟ್ ಸೈಡ್ ಈ ರೀತಿ ನಾವು ಹೋಲ್ಡ್ ಮಾಡ್ಬೇಕು. ರೈಟ್ ಹ್ಯಾಂಡ್ ಅಲ್ಲಿ ಕೂಮ್ ಮಾಡ್ಕೊಳ್ಬೇಕು. ಫಸ್ಟ್ ನೋಡಿ, ಲೆಫ್ಟ್ ಸೈಡ್ ನಾನು ಹೋಲ್ಡ್ ಮಾಡಿದ್ದೀನಿ, ರೈಟ್ ಹ್ಯಾಂಡ್ ಅಲ್ಲಿ ಕೂಮ್ ಇಟ್ಕೊಂಡಿದ್ದೀನಿ. ನನ್ ಹ್ಯಾಂಡ್ಸ್ ನ ಮತ್ತೆ ನಾನು ಯಾವ್ಯಾವ ಆಂಗಲ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ. ಇದನ್ನ ನೀವು ಫಸ್ಟ್ ಟೂ ಪಾರ್ಟಿಷನ್ ಆಗಿ ಮಾಡ್ಕೊಳ್ಳಿ. ಟೂ ಪಾರ್ಟಿಷನ್ ಆಗಿ ಮಾಡ್ಕೊಂಡ್ಮೇಲೆ ಫಸ್ಟ್ ಒನ್ ಪಾರ್ಟಿಷನ್ ನ ಕೂಮ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ರೋಲ್ ಕೂಮ್ ಇರುತ್ತೆ, ಈ ಒಂದು ರೋಲ್ ಕೂಮ್ ನ ಈ ರೀತಿ ಒಂದ್ಸರಿ ರೋಲ್ ಕೂಮ್ ಅಲ್ಲಿ ಕೂಡ ಕೂಮ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ನೋಡಿ, ರೈಟ್ ಹ್ಯಾಂಡ್ ಅಲ್ಲಿ ರೋಲ್ ಕೂಮ್ ಇಟ್ಕೊಂಡಿದೀನಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ನಾನು ಮಿಷಿನ್ ಇಟ್ಕೊಂಡಿದೀನಿ. ಈಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ. ನಾನು ಸ್ಟ್ರೈಟ್ ಮಾಡ್ತಿರೋದ್ರಿಂದ ಸ್ಟ್ರೈಟ್ ಬಿಡ್ತಾ ಇದ್ದೀನಿ, ಓಕೆನಾ? ಈಗ ಫಸ್ಟ್ ಸ್ಟ್ರೈಟ್ ಮಾಡಿದೆ, ನಿಮ್ಗೆ ಇನ್ನೂ ಫಿನಿಶಿಂಗ್ ಅನ್ಸಿಲ್ಲ ಅಂತಂದ್ರೆ ಇನ್ನೂ ಒಂದ್ಸರಿ ಮಾಡಿ. ಈಗ ಮೇಲ್ಗಡೆ ಬ್ಲೋ ಡ್ರೈ ಆಗಿದೆ, ಕೆಳಗಡೆ ಬ್ಲೋ ಡ್ರೈ ಆಗಿಲ್ಲ.
ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿದಾಗ ಎಲ್ಲಾ ಹೇರು ಕೂಡ ಬ್ಲೋ ಡ್ರೈ ಆಗುತ್ತೆ. ನೋಡಿ ಕೆಳಗೆ ಫಸ್ಟ್ ಮೇಲ್ಗಡೆ ಮಾಡುವಾಗ ಹೀಗೆ, ಕೆಳಗಡೆ ಮಾಡುವಾಗ ನೋಡಿ ನಾನು ಥಂಬ್ ಫಿಂಗರ್ ಇಂದ ಈ ರೀತಿ ಹೋಲ್ಡ್ ಮಾಡಿ ರೈಟ್ ಸೈಡು ಈ ರೀತಿ ತಿರುಗಿಸ್ಕೊಂಡು ಹೀಗೆ ಮಾಡ್ತೀನಿ. ನೋಡಿ ಈಗ ಬ್ಲೋ ಡ್ರೈ ಆಯ್ತಾ. ಬ್ಲೋ ಡ್ರೈ ಆಗಿರೋ ಹೇರ್ಗೂ ಬ್ಲೋ ಡ್ರೈ ಆಗಿಲ್ದೇ ಇರೋ ಹೇರ್ಗೂ ಡಿಫ್ರೆನ್ಸ್ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ನೋಡಿ ಬ್ಲೋ ಡ್ರೈ ಆದ್ಮೇಲೆ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ, ಬ್ಲೋ ಡ್ರೈ ಆಗದೆ ಇರೋ ಹೇರು ಯಾವ ರೀತಿ ಇದೆ ಅಂತ. ಈಗ ಇದನ್ನು ಕೂಡ ನಾವು ಸೇಮ್ ಇದೇ ರೀತಿ ಮಾಡ್ಕೊಳ್ಬೇಕು. ನಾನು ಫುಲ್ ಬ್ಲೋ ಡ್ರೈ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ ನ ಹೇಗ್ ತಗೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಸೆಕ್ಷನ್ ಕ್ಲಿಪ್ ನ ತೆಗೆದು ನೋಡಿ, ಈ ಒಂದು ಸೆಕ್ಷನ್ ಕ್ಲಿಪ್ ಅಲ್ಲಿ ಈ ರೀತಿ ನೀವು ಈ ರೀತಿ ಇಟ್ಕೊಂಡು ಓಪನ್ ಮಾಡಿ ಕ್ಲಿಪ್ ನ ಈ ರೀತಿ ಈ ಸೆಕ್ಷನ್ ಕ್ಲಿಪ್ ಅಲ್ಲೇ ನೀವು ಆರಾಮ್ಸೆ ಸೆಕ್ಷನ್ ನ ಮಾಡ್ಕೊಂಡು ನೋಡಿ, ಈ ಸೆಕ್ಷನ್ ಇದು ಮಿಕ್ಸ್ ಅಪ್ ಆಗದಿರೋ ರೀತಿ ಈ ರೀತಿ ಒಂದ್ಸರಿ ರೋಲ್ ಮಾಡಿ ಈ ಸೈಡ್ ಹಾಕಿ ಈ ಒಂದು ಸೆಕ್ಷನ್ ನ ಮತ್ತೆ ನಾವು ಲಾಸ್ಟ್ ಟೈಮ್ ರೋಲ್ ಮಾಡಿ ಮೇಲ್ ಹಾಕಿದ್ವಲ್ಲ ಸೇಮ್ ಅದೇ ರೀತಿ ಮೇಲ್ ಹಾಕ್ಬೇಕು. ಈಗ ನೋಡಿ ಇದನ್ನು 2 ಪಾರ್ಟಿಷನ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಕೆಳಗಡೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ. ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೋ ಡ್ರೈ ಕಷ್ಟ ಅಂತ ಅನ್ಕೊಳ್ತೀರಾ, ಬಟ್ ಒಂದ್ಸರಿ ನೀವು ಮಾಡೋದ್ ಕಲ್ತ್ಬಿಟ್ರೆ ತುಂಬಾ ಈಸಿ ಬ್ಲೋ ಡ್ರೈ. ಸೊ ಕೆಲವೊಂದು ಟೆಕ್ನಿಕ್ಸ್ ಇಂದ ನೀವು ಬ್ಲೋ ಡ್ರೈ ಮಾಡ್ಬೇಕಾಗತ್ತೆ. ಆ ಟೆಕ್ನಿಕ್ಸ್ ನ ಕಲ್ತ್ರೆ ನೀವು ಆರಾಮ್ಸೆ ಬ್ಲೋ ಡ್ರೈ ನ ಕಲಿತೀರಾ. ಸೊ ಅದಕ್ಕೋಸ್ಕರ ನಾನು ಯಾವ ಆಂಗಲ್ ಅಲ್ಲಿ ಇಟ್ಕೊಂಡು ನೋಡಿ, ಕೋಮು ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ಥಂಬ್ ಫಿಂಗರ್ ಅಲ್ಲಿ ಈ ರೀತಿ ನಾನು ಹೋಲ್ಡ್ ಮಾಡ್ಕೊಂಡಿದ್ದೀನಿ ಹೇರ. ಈಗ ನೋಡಿ ಜಸ್ಟ್ ನೀವು ಇದೇ ಸುಮ್ಮನೆ ಎಳ್ಕೊಂಡ್ ಬಂದ್ರೆ ಆಗಲ್ಲ, ಈ ಹೇರ್ ನ ಟೈಟ್ ಮಾಡ್ಕೊಳ್ತಾ ಬ್ಲೋ ಡ್ರೈ ಮಾಡ್ಬೇಕಾಗತ್ತೆ. ಈಗ ಸೇಮ್ ಈ ಕಡೆನು ಬ್ಯಾಕ್ ಸೈಡ್ ಇಂದ ಮಾಡ್ಬೇಕು. ಕೆಳಗಡೆ ಹೇರ್ ನ ಸ್ವಲ್ಪ ನೀವು ಪುಲ್ ಮಾಡ್ಬೇಕು, ಅವಾಗಷ್ಟೇ ಬ್ಲೋ ಡ್ರೈ ಆಗುತ್ತೆ. ಅವ್ರಿಗೆ ನೋವು ಆಗೋ ತರ ಪುಲ್ ಮಾಡೋದಲ್ಲ, ಜಸ್ಟ್ ನೋಡಿ ಈ ಒಂದು ಥಂಬ್ ಫಿಂಗರ್ ಇಟ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಪುಲ್ ಆಗುತ್ತೆ. ಓಕೆನಾ? ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಹೇಗಿದೆ ಅಂತ ಸೇಮ್ ಇದು ಕೂಡ ಹಾಗೆ. ಈಗ ನೆಕ್ಸ್ಟ್ ಸೇಮ್ ನಾನು ಅವಾಗ ಯಾವ ರೀತಿ ಪಾರ್ಟಿಷನ್ ನ ತಗೊಂಡೆ ಸೇಮ್ ಅದೇ ರೀತಿ ಮತ್ತೆ ಪಾರ್ಟಿಷನ್ ನ ತಗೊಳ್ಬೇಕು. ನೋಡಿ ನಿಮ್ ಕೂಮ್ಗೆ ಎಷ್ಟು ಹೋಲ್ಡ್ ಮಾಡೋದಿಕ್ಕಾಗತ್ತೆ ಅಷ್ಟು ಪಾರ್ಟಿಷನ್ ನ ತಗೊಳ್ಬೇಕಾಗತ್ತೆ. ನಿಮ್ ಹತ್ರ ಯಾವ ಸೈಜ್ ಕೂಮ್ ಇದೆ ಅನ್ನೋದ್ರ ಮೇಲೆ ನಿಮ್ಗೆ ಪಾರ್ಟಿಷನ್ ಡಿಪೆಂಡ್ ಆಗುತ್ತೆ. ಮತ್ತೆ ನಿಮ್ ಕೈಯಲ್ಲಿ ಎಷ್ಟು ಹೋಲ್ಡ್ ಮಾಡೋದಿಕ್ಕಾಗತ್ತೆ ಅಷ್ಟು ಪಾರ್ಟಿಷನ್ ನ ತಗೊಳ್ಳಿ. ನಿಮ್ ಕೈಲಿ ಹೋಲ್ಡ್ ಮಾಡಕ್ ಆಗದಿರೋ ಅಷ್ಟು ತಗೊಂಡ್ಬಿಟ್ರೆ ಅದು ಬ್ಲೋ ಡ್ರೈ ಕೂಡ ಆಗಲ್ಲ ನೀಟಾಗಿ. ನೋಡಿ ನಿಮಗ್ ಗೊತ್ತಾಗ್ತಾ ಇರ್ಬೋದು ನಾನು ಎಷ್ಟು ತಗೊಂಡಿದ್ದೀನಿ ಅಂತ. ನೋಡಿ ಇಷ್ಟು ನೀಟಾಗಿ ನಾನು 2 ಬೆರಳಲ್ಲಿ ಹಿಂಗೆ ಮಾಡ್ಬೋದು. ಇಷ್ಟು ನಾನು ತಗೊಂಡಿದ್ದೀನಿ. ಈಗ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಇದೇ ರೀತಿನೇ ನಾವು ಇಲ್ಲಿ ಎಷ್ಟು ನಾವು ಪಾರ್ಟಿಷನ್ ತಗೊಂಡಿದೀವಿ ಇಷ್ಟು ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು. ಈಗ ನಾನು ಫಸ್ಟ್ ಕೂಮ್ ಮಾಡ್ಕೊಳ್ತೀನಿ. ಕರ್ಲಿ ಹೇರ್ಸ್ ಅವ್ರಿಗೂ ಕೂಡ ಇದೇ ರೀತಿನೇ ಬ್ಲೋ ಡ್ರೈ ಮಾಡ್ಬೇಕು. ಅವ್ರಿಗೆ ಇನ್ನೂ ಒಂದ್ 2-3 ಸರಿ ಜಾಸ್ತಿ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಅವ್ರದ್ದು ಆಗಲ್ಲ ಸ್ಟ್ರೈಟ್. ಸೊ ಅದಕ್ಕೋಸ್ಕರ ಇವ್ರದ್ದು ಆಲ್ರೆಡಿ ಸ್ವಲ್ಪ ವೇವಿ ಇದೆ, ಸ್ಟ್ರೈಟ್ ಪೂರ್ತಿ ಸ್ಟ್ರೈಟು ಇಲ್ಲ ಪೂರ್ತಿ ವೇವಿನೂ ಇಲ್ಲ, ಮಿಕ್ಸ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಇಷ್ಟ ಆಗ್ತಿದೆ. ಕರ್ಲಿ ಹೇರ್ಸ್ ಅವ್ರಿಗೆ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ 2-3 ಸರಿ ಎಕ್ಸ್ಟ್ರಾ ಮಾಡಿ. ಫಸ್ಟ್ ಸ್ಟ್ರೈಟ್, ಆಮೇಲೆ ಬ್ಯಾಕ್ ಸೈಡ್ ಕೂಮ್ ರೈಟ್ ಹ್ಯಾಂಡ್ ಅಲ್ಲಿ ಕೂಮ್ ಇಟ್ಕೊಂಡು ಥಂಬ್ ಫಿಂಗರ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡು ಹೇರ್ನ ಉಲ್ಟಾ. ಈಗ ಒಂದ್ಸರಿ ಫಿನಿಶಿಂಗ್ ಕೊಟ್ಕೊಳ್ಳಿ. ಈಗ ನೆಕ್ಸ್ಟ್ ಇದು ಕೂಡ ಅಷ್ಟೇ, ಫಸ್ಟ್ ಸ್ಟ್ರೈಟ್, ಆಮೇಲೆ ಬ್ಯಾಕ್ ಸೈಡ್, ಆಮೇಲೆ ಇಷ್ಟು ಕೂದಲು ಬೇಕಿದ್ರೆ ಒಂದ್ಸರಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಗೊಂಡು
ಫಿನಿಶಿಂಗ್ ಕೊಟ್ಕೊಳ್ಳಿ. ಓಕೆನಾ? ಈಗ ನಾನು ಇಲ್ಲಿ ಪಾರ್ಟಿಷನ್ ಮಾಡಿರುವಂತ ಎಲ್ಲಾ ಸೆಕ್ಷನ್ ಈಗ ನಾನು ಬ್ಲೋ ಡ್ರೈ ಮಾಡ್ತೀನಿ. ಈಗ ಬ್ಯಾಕ್ ಸೈಡ್ ನಾನು ಫುಲ್ಲು ಇಲ್ಲಿ ಸೆಕ್ಷನ್ ತಗೊಂಡಿದ್ವಲ್ಲ, ಇಲ್ಲಿ ತನಕನು ನಾನು ಫುಲ್ಲು ಆಲ್ರೆಡಿ ಬ್ಲೋ ಡ್ರೈ ಮಾಡಿದ್ದೀನಿ. ಈಗ ಸೈಡ್ ಸೆಕ್ಷನ್ ನ ತಗೊಂಡಿರೋದನ್ನ ನಾನು ಇದೆ ನೋಡಿ, ಇದನ್ನ ನಾವು ಆಲ್ರೆಡಿ ನಾವು ಸೆಕ್ಷನ್ ಕ್ಲಿಪ್ ಅಲ್ಲಿ ಹಾಕಿದ್ವಲ್ಲ, ಇದನ್ನು ಕೂಡ ನಾವು ಈ ರೀತಿ ಸೆಕ್ಷನ್ ನ ತಗೊಂಡು ಈ ರೀತಿ ಕ್ಲಿಪ್ ಅಲ್ಲಿ ಹೋಲ್ಡ್ ಮಾಡಿ ಇಲ್ಲಿ ಕೂಡ ನಾವೀಗ ಮಾಡ್ಬೇಕಾಗತ್ತೆ. ಸೇಮ್ ಅದೇ ರೀತಿ ರೈಟ್ ಹ್ಯಾಂಡ್ ಅಲ್ಲಿ ಕೋನ್, ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲೋ ಡ್ರೈ ಮಷಿನ್, ಥಂಬ್ ಫಿಂಗರ್ ಅಲ್ಲಿ ಹೋಲ್ಡ್ ಮಾಡ್ಕೋಬೇಕು ಹೇರ್ನ. ಸ್ಟ್ರೈಟ್, ಆಮೇಲೆ ಬ್ಯಾಕ್ ಸೈಡ್ ನೋಡಿ. ಈಗ ನೆಕ್ಸ್ಟ್ ಸೆಕ್ಷನ್ ನೋಡಿ, ಇದು ಲಾಸ್ಟ್ ಸೆಕ್ಷನ್, ಒಂದು 3 ಸೆಕ್ಷನ್ಸ್ ಬರ್ಬೋದಷ್ಟೇ ಇಲ್ಲಿ ಫ್ರಂಟ್ ಅಲ್ಲಿ. ಇದನ್ನು ಸೇಮ್ ಅದೇ ರೀತಿ ಮಾಡ್ಕೊಳ್ಬೇಕು. ಫಸ್ಟ್ ರೈಟ್ ಹ್ಯಾಂಡ್ ಅಲ್ಲಿ ಕೋಮ್, ಹೇರ್ನ ಥಂಬ್ ಫಿಂಗರ್ ಅಲ್ಲಿ ಹೋಲ್ಡ್ ಮಾಡಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲೋ ಡ್ರೈ ಮೆಷಿನ್. ಆಮೇಲೆ ನೆಕ್ಸ್ಟ್ ಬ್ಯಾಕ್ ಸೈಡ್. ಈಗ ಈ ಸೈಡ್ ಮುಗ್ದಿದೆ, ಇದೇ ತರನೇ ಆ ಸೈಡ್ ಕೂಡ ನಾನೀಗ ಮಾಡ್ಕೊಳ್ತೀನಿ. ಈಗ ಬ್ಲೋ ಡ್ರೈ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ, ಬ್ಲೋ ಡ್ರೈ ಕಂಪ್ಲೀಟ್ ಆಗಿದೆ. ಈಗ ನಾನು ಕ್ರಿಂಪಿಂಗ್ ಮಾಡ್ಕೊಳ್ಬೇಕು. ಕ್ರಿಂಪಿಂಗ್ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಸೆಂಟರ್ ಅಲ್ಲಿ ಬೈತಲೆ ತಗೊಳ್ಬೇಕು ನೋಡಿ, ಸೆಂಟರ್ ಅಲ್ಲಿ ಬೈತಲೆ ತಗೊಂಡು ಸೆಂಟರ್ಗೆ, ಆಮೇಲೆ ನೀವು ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಫಸ್ಟ್ ಇಯರ್ ಟು ಇಯರ್ ಪಾರ್ಟಿಷನ್ ನ ಕಂಪ್ಲೀಟ್ ಮಾಡಿ ಆಮೇಲೆ ಬ್ಯಾಕ್ ಸೈಡ್ ಹೋಗ್ಬೇಕು. ಇದಕ್ಕೆ ನಾವೀಗ ಬ್ಲೋ ಡ್ರೈ ಅಲ್ಲಿ ಫಸ್ಟ್ ಬ್ಯಾಕ್ ಸೈಡ್ ಮಾಡಿದ್ವಿ, ಆಮೇಲೆ ಇಯರ್ ಟು ಇಯರ್ ಪಾರ್ಟಿಷನ್ ನ ಮಾಡಿದ್ವಿ. ಈಗ ಫಸ್ಟ್ ಇಯರ್ ಫ್ರಂಟ್ ಮಾಡ್ಕೊಂಡು ಆಮೇಲೆ ಬ್ಯಾಕ್ ಸೈಡ್ ಹೋಗ್ಬೇಕು. ಸೇಮ್ ಇಲ್ಲಿ ಪಾರ್ಟಿಷನ್, ಇಲ್ಲೂ ಕೂಡ ಸೇಮ್ ಅದೇ ರೀತಿ ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ಕೊಂಡು ನೀವು ಈಗ ಇದು ಕ್ಲಿಪ್ ಹಾಕ್ಬಾರ್ದು, ಬ್ಯಾಕ್ ಸೈಡ್ ಕ್ಲಿಪ್ ಹಾಕ್ಬೇಕು. ಓಕೆನಾ? ಈ ರೀತಿ ಬ್ಯಾಕ್ ಸೈಡ್ ಈ ಕಡೆ ಒಂದು ಕ್ಲಿಪ್ ಮತ್ತೆ ಈ ಕಡೆ ಒಂದು ಸೆಕ್ಷನ್ ಕ್ಲಿಪ್ ನ ಹಾಕೊಂಡಿದೀನಿ. ಈಗ ಫಸ್ಟ್ ನಾವು ಕ್ರಿಂಪಿಂಗ್ ಮಾಡ್ಕೊಳ್ಳೋವಾಗ ಫಸ್ಟ್ ಈ ಕಡೆಯಿಂದ ಸೆಕ್ಷನ್ ನ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನೋಡ್ತೀನಿ ನೋಡಿ. ಈ ರೀತಿ ಸ್ಟ್ರೈಟ್ ಸೆಕ್ಷನ್ ನ ತಗೊಳ್ಳಿ, ಸ್ವಲ್ಪನೇ ತಗೊಳ್ಳಿ. ಈಗ ನೀವು ನಾನು ನಿಮ್ಗೆ ಹೇಳದ್ನಲ್ಲ ಬ್ಲೋ ಡ್ರೈಗೆ ಯಾವ ರೀತಿ ತಗೊಳ್ಬೇಕು ಅಂತ, ಸೇಮ್ ಅದೇ ರೀತಿ ತಗೊಂಡು ಒಂದ್ಸರಿ ಕೂಮ್ ಮಾಡ್ಕೊಂಡು ನೋಡಿ. ಇದು ಕ್ರಿಂಪಿಂಗ್ ಮಿಷಿನ್ ಆನ್ ಆಗಿದೆ, ಇದರಲ್ಲಿ ನಾವು ಪ್ರೆಸ್ 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 ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ನೋಡಿ ಹೊಗೆ ಬರ್ತಾ ಇದೆ ಅಂತ ನೀವೇನು ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ನಾವು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಹಾಕಿರೋದ್ರಿಂದ ಅದು ಯಾವುದೇ ರೀತಿ ಏನು ಹೇರ್ ಡ್ಯಾಮೇಜ್ ಆಗೋದಿಲ್ಲ. ನಾವು ತುಂಬ ಹೊತ್ತು ಹಾಗೆ ಹೋಲ್ಡ್ ಮಾಡಿದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ನಾವು ತುಂಬ ಹೊತ್ತು ಹೋಲ್ಡ್ ಮಾಡ್ತಾ ಇಲ್ಲ, ಜಸ್ಟ್ ಕ್ರಿಂಪ್ ಮಾಡ್ತಾ ಮಾಡ್ತಾ ಕೆಳಗೆ ಬರ್ತಾ ಇದ್ದೀವಿ. ಸೊ ಅದು ನಾರ್ಮಲ್ ಆಗಿ ಕಾಮನ್ ಆಗಿ ಈ ರೀತಿ ಹೊಗೆ ಬರುತ್ತೆ, ನೀವೇನು ಹೆದರ್ಕೊಳ್ಳೋದು ಬೇಕಿಲ್ಲ. ಈ ಸೈಡ್ ಹಾಕೊಳ್ಬೇಕು. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ಸೇಮ್ ಪ್ರೆಸ್ 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 ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ ಕ್ರಿಂಪ್ ಆಗೋದು. ಸ್ವಲ್ಪ ಇಲ್ಲಿ ನಿಮ್ಗೆ ಕ್ರಿಂಪ್ ಮಾರ್ಕ್ ಬರುತ್ತೆ, ತುಂಬಾ ಮಾರ್ಕ್ ಬರೋ ತರ ಪ್ರೆಸ್ ಮಾಡಬೇಡಿ. ಒಂದು ಮೀಡಿಯಂ ಆಗಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಷ್ಟು ಪ್ರೆಸ್ ಮಾಡ್ಕೊಳ್ಳಿ. ತುಂಬಾ ಮಾರ್ಕ್ ಬರೋ ತರ ತುಂಬಾ ಪ್ರೆಸ್ ಮಾಡಿದ್ರೆ ಅದೇನೋ ಒಂಥರ ಆರ್ಟಿಫಿಷಿಯಲ್ ತರ ಅನ್ಸುತ್ತೆ. ಇವಾಗ ಆ ರೀತಿ ಕ್ರಿಂಪ್ ನ ಲೈಕ್ ಮಾಡಲ್ಲ ಎಷ್ಟೊಂದ್ ಜನ. ಸೊ ಲೈಟ್ ಆಗಿ ನೋಡಿ ಈ ರೀತಿ ಕ್ರಿಂಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ, ಇಷ್ಟು ಈ ಸ್ಟ್ರಕ್ಚರ್ ಅಲ್ಲಿ ಬಂದ್ರೆ ಸಾಕು, ಈ ಟೆಕ್ಸ್ಚರ್ ಬಂದ್ರೆ ಸಾಕು. ಓಕೆನಾ? ನೋಡಿ ಕ್ರಿಂಪ್ ಆದ್ಮೇಲೆ ಹೇರ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಹೇರ್ ಸ್ಟೈಲ್ ಮಾಡೋದಕ್ಕೆ ಎಷ್ಟು ನೀಟಾಗಿ ಇದೆ ಅಲ್ವಾ? ಈಗ ಆ ಸೈಡ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ಇಲ್ಲೂ ಕೂಡ ಅಷ್ಟೇ ಸೇಮ್ ಅದೇ ರೀತಿ ನಾನು ನೋಡಿ ಈ ಒಂದು ಫಿಂಗರ್ ಅಲ್ಲೇ ತಗೊಳ್ತಾ ಇದ್ದೀನಿ. ಅದೇ ನೀವು ಬ್ಲೋ ಡ್ರೈ ಮಾಡಿಲ್ಲ ಅಂತಂದ್ರೆ ಅಲ್ಲಿ ತಗೊಳಕ್ ಆಗಲ್ಲ, ಸಿಕ್ಕಾಗತ್ತೆ. ಇವಾಗ ಆಲ್ರೆಡಿ ಬ್ಲೋ ಡ್ರೈ ಆಗಿರೋದ್ರಿಂದ ನಾನು ನೋಡಿ ಈ ರೀತಿ ಹ್ಯಾಂಡ್ ಅಲ್ಲೇ ನಾನು ತಗೊಳ್ತಿದ್ದೀನಿ. ಬೇಕಿದ್ರೆ ನಿಮ್ಗೆ ಒಂದ್ಸರಿ ಕೂಮ್ ಮಾಡ್ಕೋಬೇಕು ಅನ್ಸಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಅದೇನ್ ಸಿಕ್ಕಿರಲ್ಲ ಅಲ್ವಾ? ಸೇಮ್ ಇಲ್ಲೂ ಕೂಡ ಅದೇ ರೀತಿ ಪ್ರೊಸೀಜರ್, ಪ್ರೆಸ್ 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 ಮಾಡಿ ಇದನ್ನ ನಾವು ಆ ಕಡೆ ಹಾಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಇದೆ ಹೇರ್ನ ನೆಕ್ಸ್ಟ್ ಪಾರ್ಟಿಷನ್ ತಗೊಳ್ಳೋದು, ಪ್ರೆಸ್ 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 ಮಾಡಿ
ಆ ಕಡೆ ಹಾಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಸೇಮ್ ಈ ಪಾರ್ಟಿಷನ್ನು ಅಷ್ಟೇ ಪ್ರೆಸ್ ಮಾಡಿ ಬಿಡೋದು. ಈಗ ಇಯರ್ ಟು ಇಯರ್ ಕ್ರಿಂಪಿಂಗ್ ಆಗೋಗಿದೆ. ಇನ್ನ ಈ ಒಂದು ಬ್ಯಾಕ್ ಸೆಕ್ಷನ್ ಇದೆ. ಇದನ್ನ ನಾವು ಹೇಗೆ ಕ್ರಿಂಪಿಂಗ್ ಮಾಡ್ಕೊಳ್ಬೇಕು ಅಂತಂದ್ರೆ, ಫಸ್ಟ್ ಒಂದು ಸೆಕ್ಷನ್ ಕ್ಲಿಪ್ ನ ತಗೊಳ್ಳಿ. ಈ ಸೆಕ್ಷನ್ ಕ್ಲಿಪ್ ಅಲ್ಲೇನೆ ಈ ರೀತಿ ಓಪನ್ ಮಾಡ್ಕೊಂಡು ನೋಡಿ, ಈ ರೀತಿ ಒಂದು ಸೆಕ್ಷನ್ ನ ತಗೊಳ್ಳಿ. ತುಂಬಾ ದಪ್ಪ ಸೆಕ್ಷನ್ ತಗೊಂಡ್ರು ಕೂಡ ಕ್ರಿಂಪಿಂಗ್ ಚೆನ್ನಾಗಾಗಲ್ಲ. ಸ್ವಲ್ಪ ತಿನ್ ಸೆಕ್ಷನ್ ತಗೊಳ್ಬೇಕು. ಈಗ ನಾವು ನೋಡಿ, ಇದನ್ನ ನಾವು ಹಿಂಗ್ ಮಾಡಕ್ಕಾಗಲ್ಲ. ಈ ಕಡೆ ನಾವು ಈ ಒಂದು ಸ್ಟ್ರೈಟ್ ಆಗಿ ಇಟ್ಕೊಂಡು ಮಾಡಿದ್ವಿ. ಈಗ ನಾವು ಈ ರೀತಿ ಆಂಗಲ್ ಚೇಂಜ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಮಾಡ್ಕೊಳ್ಳಿ. ನೋಡಿ, ಕ್ರಿಂಪಿಂಗ್ ಆಯ್ತು. ಮತ್ತೆ ಸೆಕ್ಷನ್ ಕ್ಲಿಪ್ ನ ತಗೊಳ್ಳಿ. ಸೇಮ್ ಅದೇ ರೀತಿ ಸೆಕ್ಷನ್ ನ ತಗೊಳ್ಳಿ. ಒಂದ್ಸರಿ ಕೂಮ್ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಕೂಮ್ನ ಇಲ್ಲೇ ಇಟ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿದ್ರೆ ಕ್ರಿಂಪಿಂಗ್ ಮುಗಿದೋಯ್ತು. ನೋಡಿ ಎಷ್ಟು ಈಸಿಯಾಗಿ ಕ್ರಿಂಪ್ ಆಗ್ತಿದೆ ಅಂತ. ಸೇಮ್ ಪ್ರೊಸೀಜರ್ ಈಗಲೂ ಕೂಡ ಸೆಕ್ಷನ್ ಮತ್ತೆ ನೆಕ್ಸ್ಟ್ ಸೆಕ್ಷನ್ ನ ತಗೊಳ್ಳಿ. ಇಲ್ಲಿ ಕೂಮ್ ಇಡಿ. ಸೆಕ್ಷನ್ ಕ್ಲಿಪ್ನು ಕೂಡ ಇಲ್ಲೇ ಇಡಿ. ಸೇಮ್ ಈ ಸೆಕ್ಷನ್ ಕೂಡ ಅದೇ ರೀತಿ ಕ್ರಿಂಪಿಂಗ್ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಯಾವ ರೀತಿ ಮಾಡಿದ್ನೋ ಇಲ್ಲೂ ಕೂಡ ಅದೇ ರೀತಿ ರಿಪೀಟ್, ಅದೇ ಮೆಥಡ್, ಬೇರೆ ಏನು ಚೇಂಜ್ ಆಗಲ್ಲ. ಇಲ್ಲೂ ಕೂಡ ಮಾಡ್ಕೊಳ್ತೀನಿ. ನಾನು ಎಲ್ಲಾ ಮಾಡೋದನ್ನ ತೋರಿಸಿದ್ರೆ ನಿಮ್ಗೆ ತುಂಬಾ ಟೈಮ್ ಆಗುತ್ತೆ ವಿಡಿಯೋ. ಸೊ ಅದಕ್ಕೋಸ್ಕರ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ಮೆಥಡ್. ಸೊ ಇಲ್ಲಿ ಕ್ರಿಂಪಿಂಗ್ ಆಗಿರುವಂತ ಹೇರ್ ನೋಡಿ ಯಾವ ರೀತಿ ಇದೆ ಅಂತ. ಬ್ಯೂಟಿಫುಲ್ ಆಗಿದೆ ಕ್ರಿಂಪಿಂಗ್ ಮಾಡಿರುವಂತ ಹೇರ್ ನೋಡಿ. ಇವಾಗ ಫುಲ್ ಪ್ರೆಪ್ ಆಗಿದೆ ಹೇರ್ ಸ್ಟೈಲ್ ಮಾಡೋದಿಕ್ಕೆ. ಈಗ ನೆಕ್ಸ್ಟ್ ಈ ಕಡೆ ಕೂಡ ನಾನು ಫಿನಿಶ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೇನೆ. ಈಗ ಹೇರ್ ಪ್ರೆಪ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ನಾನು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನ ನಾವು ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಹೇರ್ ಪ್ರೆಪ್ ಮಾಡ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟೊಂದು ಜನಕ್ಕೆ ಬ್ಲೋ ಡ್ರೈ ಮಾಡೋದ್ರ ಬಗ್ಗೆ ತುಂಬಾ ಡೌಟ್ ಇತ್ತು. ಸೊ ಅವರಿಗೆಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಯಾವುದೇ ರೀತಿ ಬರೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ನಿಮಗೆ ಬರೋದು, ಬ್ಲೋ ಡ್ರೈ ಆಗ್ಲಿ ಕ್ರಿಂಪಿಂಗ್ ಆಗ್ಲಿ. ಸೊ ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಗೂ ಕೂಡ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇರ್ ಸ್ಟೈಲ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಬ್ಯೂಟಿಫುಲ್ ಕರ್ಲ್ ಹೇರ್ ಸ್ಟೈಲ್ ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.